ನಾಣ್ಯಗಳು ಅಂದ ತಕ್ಷಣ ಒಂದಾಣೆ, ಎರಡಾಣೆ, ಮೂರಾಣೆ, ನಾಲ್ಕಾಣೆ, ಎಂಟಾಣೆಗಳು ನೆನಪಾಗುತ್ತವೆ. ಆದರೆ ಇದರಲ್ಲಿ ಒಂದಾಣೆ, ಎರಡಾಣೆ, ಐದಾಣೆ ಈಗಾಗಲೇ ಮರೆಯಾಗಿವೆ. ಇನ್ನು ಚಾಲನೆಯಲ್ಲಿದ್ದ ನಾಲ್ಕಾಣೆ ಕೂಡ ಈಗ ಕಾಣಿಯಾಗ ಹೊರಟಿದೆ. ಹೌದು, ಆರ್ಬಿಐ ನಾಲ್ಕಾಣೆಗಿಂತ ಕಡಿಮೆ ಮೌಲ್ಯದ ನಾಣ್ಯಗಳನ್ನು ಚಲಾವಣೆಯಿಂದ ಹಿಂಪಡೆಯಲು ನಿರ್ಧರಿಸಿದೆ. ಇದಕ್ಕೆ ಜೂನ್ 30 ಡೆಡ್ಲೈನ್. ಹಾಗಾದ್ರೆ ಈ ನಾಣ್ಯಗಳು ಹೇಗೆ ಆರಂಭವಾದವು? ಇದರ ಇತಿಹಾಸವೇನು? ಭಾರತದಲ್ಲಿ ರೂಪಾಯಿ ಶಬ್ದ ಪರಿಚಯಿಸಿದವರು ಶೇರ್ ಶಹಾ ಸೂರಿ. ಆದರೆ ನಾಣ್ಯಗಳ ಪ್ರಾರಂಭದ ಬಗ್ಗೆ ಖಚಿತ ಮಾಹಿತಿ ನೀಡಲು ಸಾಧ್ಯವಿಲ್ಲ. ವೇದಗಳಲ್ಲಿ ಮಾತ್ರ ನಾಣ್ಯಗಳ ಬಳಕೆ ಬಗ್ಗೆ ಉಲ್ಲೇಖವಿದೆ. ಅಲ್ಲದೆ ರಾಜರ ಆಳ್ವಿಕೆಯ ಕಾಲದಲ್ಲೂ ಚಿನ್ನದ, ಬೆಳ್ಳಿಯ, ತಾಮ್ರದ ನಾಣ್ಯಗಳನ್ನು ಬಳಸಲಾಗುತ್ತಿತ್ತು ಅನ್ನೋದು ಇತಿಹಾಸದಲ್ಲಿದೆ. ನಿಜವಾಗಿ ನಾಣ್ಯಗಳ ಬಳಕೆ ಜಾರಿಗೆ ತಂದದ್ದು ಬ್ರಿಟಿಷರು. ಬ್ರಿಟಿಷರ ನಾಣ್ಯಗಳಲ್ಲಿ ಇಂಗ್ಲೆಂಡ್ ರಾಜರ ಚಿತ್ರಗಳ ಮುದ್ರಣವಿತ್ತು. ಈ ನಾಣ್ಯಗಳು ಭಾರತ ಸ್ವತಂತ್ರವಾದ ಬಳಿಕವೂ 1950ರವರೆಗೂ ಜಾರಿಯಲ್ಲಿದ್ದವು. ನಂತರ 1950ರ ಆಗಸ್ಟ್ 15ರಂದು 3ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಭಾರತ ತನ್ನದೇ ಆದ ನಾಣ್ಯಗಳನ್ನು ಮುದ್ರಿಸಿ ಬಿಡುಗಡೆಗೊಳಿಸಿತು. ಈ ನಾಣ್ಯಗಳನ್ನು ಬ್ರಿಟಿಷರು ಜಾರಿಗೊಳಿಸಿದ್ದ ಬೆಲೆ, ಅಳತೆ, ಧಾತು ಮತ್ತು ರಚನೆಯ ಆಧಾರದ ಮೇಲೆ ಮುದ್ರಿಸಲಾಗಿತ್ತು. ಆದರೆ ಆಕಾರದಲ್ಲಿ ಮಾತ್ರ ಪೂರ್ಣ ಬದಲಾವಣೆ ಇತ್ತು. ಬ್ರಿಟಿಷರ ಕಾಲದ ನಾಣ್ಯಗಳು ಹಾಗೂ ಭಾರತದ ಸ್ವಾತಂತ್ರ್ಯ ನಂತರದ ನಾಣ್ಯಗಳು ಎಂದು ಗುರುತಿಸುವ ಉದ್ದೇಶದಿಂದ 1950ರ ನಂತರ ನಾಣ್ಯಗಳಲ್ಲಿ ನಯಾ ಪೈಸೆ ಎಂಬ ಶಬ್ದ ಬಳಸಲಾಯಿತು. ಈ ನಯಾ ಪೈಸೆಯ ಬಳಕೆ 1964ರ ಏಪ್ರಿಲ್ ತಿಂಗಳವರೆಗೂ ಇತ್ತು. ನಂತರ ನಯಾ ಶಬ್ದ ತೆಗೆದುಹಾಕಿ ಕೇವಲ ಪೈಸೆ ಅಂತ ಮುದ್ರಿಸಲಾಯಿತು. ಅಲ್ಲದೆ ಬ್ರಿಟಿಷ್ ನಾಣ್ಯಗಳಲ್ಲಿ ಇದ್ದ ರಾಜರ ಭಾವಚಿತ್ರವನ್ನ ಬದಲಾಯಿಸಿ ಸಾರನಾಥದಲ್ಲಿರೋ ಅಶೋಕ ಸ್ತಂಭವನ್ನ ಅಳವಡಿಸಲಾಯಿತು. ಕ್ವಾರ್ಟರ್ನೇರಿ ಪದ್ಧತಿಯಲ್ಲಿ ತೊಂದರೆಯನ್ನ ಮನಗಂಡು ಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು. ಮೊದಲನೆಯ ವ್ಯವಸ್ಥೆಯಲ್ಲಿ 1 ರೂಪಾಯಿಗೆ 64 ಪೈಸೆ ಮೊತ್ತವಾಗಿತ್ತು. ಬ್ರಿಟಿಷರ ಕಾಲದಲ್ಲಿ 1 ರೂಪಾಯಿಗೆ 64 ಪೈಸೆ ಇತ್ತು. ನಂತರ ಭಾರತ ಸ್ವತಂತ್ರಗೊಂಡ ಬಳಿಕ ಕ್ವಾರ್ಟರ್ನೇರಿ ಪದ್ಧತಿಯನ್ನ ಬದಲಾಯಿಸಿ ಏಪ್ರಿಲ್ 1, 1957ರಲ್ಲಿ ಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೊಳಿಸಿತು. ಇದಾದ ಬಳಿಕ 1 ರೂಪಾಯಿಯ ಬೆಲೆ 100 ಪೈಸೆ ಆಯಿತು. ಇದಲ್ಲದೆ ಮುಂಚೆ 25 ಪೈಸೆಯನ್ನ 4 ಆಣೆ, 50 ಪೈಸೆಯನ್ನ 8 ಆಣೆ ಅಂತಲೂ ಮತ್ತು 75 ಪೈಸೆಯನ್ನ 12 ಆಣೆ ಅಂತ ಕರೆಯಲಾಗ್ತಿತ್ತು. ಸ್ವಾತಂತ್ರ್ಯದ ಮುಂಚೆ ನಾಣ್ಯಗಳ ಬಳಕೆ ಅಷ್ಟೇನೂ ಇರಲಿಲ್ಲ. ನಂತರ ವ್ಯಾಪಾರಕ್ಕಾಗಿ ಆಗಮಿಸುವ ವಿದೇಶಿಗರ ಸಂಖ್ಯೆ ಹೆಚ್ಚಾದಂತೆ ರಾಜರ ಕಾಲದಲ್ಲಿ ನಾಣ್ಯಗಳ ಬಳಕೆ ಹೆಚ್ಚಾಯಿತು. ಇದು ಬ್ರಿಟಿಷರು ಭಾರತವನ್ನ ತಮ್ಮ ಆಡಳಿತಕ್ಕೆ ಒಳಪಡಿಸಿಕೊಂಡಾಗ ಇನ್ನೂ ಹೆಚ್ಚಾಯಿತು. ಭಾರತ ಸ್ವತಂತ್ರಗೊಂಡ ಬಳಿಕ ತನ್ನದೇ ಆದ ನಾಣ್ಯಗಳನ್ನು ಚಲಾವಣೆಗೊಳಿಸಿತು. ಹಾಗಾದ್ರೆ ಈ ನಾಣ್ಯಗಳು ಹುಟ್ಟಿಕೊಂಡದ್ದು ಹೇಗೆ? ಇದರ ಬಳಕೆ ಎಲ್ಲಿಂದ ಆರಂಭವಾಯಿತು? ಭಾರತದಲ್ಲಿ ಇದರ ಬೆಳವಣಿಗೆ ಹೇಗಾಯಿತು? ಇವೆಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ.